ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಗೌರೀಶ್ ಮಾತಾಡ್ತಾ ಇದ್ದೀನಿ. ಪ್ರಧಾನ ಮಂತ್ರಿ ಆವಾಸ್ ಯೋಜನೆ, ಈ ಒಂದು ಯೋಜನೆ ಮುಖಾಂತರ ಸ್ವಂತ ಮನೆ ಇಲ್ಲದೆ ಇರ್ತಕ್ಕಂಥವ್ರಿಗೆ ಸ್ವಂತ ಮನೆಯನ್ನ ಕಟ್ಕೊಳ್ಳೋದಕ್ಕೆ ಸರ್ಕಾರದಿಂದ ಸಬ್ಸಿಡಿ ಸಿಗ್ತಾ ಇರ್ತಕ್ಕಂಥದ್ದು. ಈ ಒಂದು ಸಬ್ಸಿಡಿ ನಾವು ಯಾವ ರೀತಿ ಪಡ್ಕೊಳ್ಬೇಕು, ಕೊನೆ ದಿನಾಂಕ ಯಾವುದು, ಮತ್ತೆ ಅರ್ಹತೆಗಳು ಏನೇನಿರ್ಬೇಕು, ಇನ್ನು ಒಂದಷ್ಟು ಮಾಹಿತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ನೀವೇನಾದ್ರೂ ಹೊಸಬ್ರಾಗಿದ್ರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಆದಷ್ಟು ವಿಡಿಯೋಗೆ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ. ಈ ಒಂದು ಯೋಜನೆ ಮುಖಾಂತರ ನಿಮ್ಗೆ 2,67,000 ಒಂದು ಸಬ್ಸಿಡಿ ಸಿಗ್ತಾ ಇರ್ತಕ್ಕಂಥದ್ದು ಪ್ರಧಾನ ಮಂತ್ರಿ ಆವಾಸ್ ಯೋಜನೆಗೆ ಸಂಬಂಧಪಟ್ಟಂತೆ. ಹಾಗಾದ್ರೆ ಈ ಒಂದು ಯೋಜನೆಗೆ ಕುರಿತಂತ ಒಂದಷ್ಟು ಮಾಹಿತಿ, ಫಲಾನುಭವಿಗಳ ಆಯ್ಕೆ ಹೇಗಿರುತ್ತೆ ಎಲ್ಲವನ್ನ ಈ ಒಂದು ವಿಡಿಯೋದಲ್ಲಿ ತಿಳ್ಕೊಂಬರೋಣ. ಸ್ವಂತ ಮನೆ ಕಟ್ಕೊಳ್ಳುವುದು ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯ ಅನ್ನೋದಕ್ಕಿಂತ ಪ್ರತಿಯೊಬ್ಬ ನಾಗರಿಕನ ಒಂದು ಕನಸಾಗಿರುತ್ತೆ. ಹಾಗಾದ್ರೆ ಸ್ವಂತ ಮನೆ ಕಟ್ಕೊಳ್ಬೇಕಾದ್ರೆ ಇವತ್ತಿನ ಒಂದು ಬಜೆಟ್ ಅಲ್ಲಿ ತುಂಬಾ ಕಷ್ಟ ಆಗ್ತಾ ಇರ್ತಕ್ಕಂಥದ್ದು. ಇವತ್ತಿನ ಒಂದು ಏನು ಎಕ್ಸ್ಪೆಂಡಿಚರ್ ಅನ್ನು ತುಂಬಾ ಖರ್ಚು ಬರ್ತಾ ಇದೆ. ಸೊ ಸರ್ಕಾರದಿಂದ ಒಂದಷ್ಟು ಸಹಾಯಧನ ಸಿಕ್ಕಿದಾಗ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಹಾಗಾದ್ರೆ ಈ ಒಂದು ಸಹಾಯಧನವನ್ನ ನಾವು ಹೇಗೆ ಪಡ್ಕೊಳ್ಬೇಕು, ಮತ್ತೆ ಇದಕ್ಕೆ ಲಾಸ್ಟ್ ದಿನಾಂಕ ಯಾವತ್ತು, ಹೇಗೆ ಎಲ್ಲವನ್ನು ಮಾಹಿತಿಯನ್ನ ಈ ವಿಡಿಯೋದಲ್ಲಿ ತಿಳ್ಕೊಂಬರೋಣ. ಸೊ ಸ್ನೇಹಿತರೆ, ಈ ಒಂದು ಯೋಜನೆ 2015ರಲ್ಲಿ ಜಾರಿಗೆ ಬಂದಿರತಕ್ಕಂಥದ್ದು. ಈ ಒಂದು ಯೋಜನೆ ಮುಖಾಂತರ ಸ್ವಂತ ಮನೆ ಇಲ್ಲದೆ ಇರ್ತಕ್ಕಂಥವ್ರು ಸ್ವಂತ ಮನೆಯನ್ನ ನಿರ್ಮಾಣ ಮಾಡ್ಕೊಳ್ಳೋದಕ್ಕೆ ಕೇಂದ್ರ ಸರ್ಕಾರದಿಂದ ಈ ಒಂದು ಯೋಜನೆ ಬಂದಿರತಕ್ಕಂಥದ್ದು. ಇದರ ಮುಖಾಂತರ 2.67 ಲಕ್ಷ ಅಂದ್ರೆ 2,67,000 ರೂಪಾಯಿ ನಿಮ್ಗೆ DBT ಮುಖಾಂತರ ನಿಮ್ಗೆ ಸಹಾಯಧನ ಸಿಗ್ತಾ ಇರ್ತಕ್ಕಂಥದ್ದು. ಈ ಒಂದು ಯೋಜನೆಯ ಒಂದು ಕೊನೆ ದಿನಾಂಕ, ನೀವು ಒಂದು ಬ್ಯಾಂಕ್ ನಲ್ಲಿ ಈ ಒಂದು ಲೋನ್ ಅನ್ನ ಪಡ್ಕೊಳ್ಳೋದಾದ್ರೆ ಇಲ್ಲಿ ಕೊನೆ ದಿನಾಂಕವನ್ನು ಸಹ ಕೊಟ್ಟಿರ್ತಕ್ಕಂಥದ್ದು ಡಿಸೆಂಬರ್ 31, 2025ನೇ ತಾರೀಕು ಕೊನೆ ದಿನಾಂಕ ಕೊಟ್ಟಿರ್ತಕ್ಕಂಥದ್ದು. ಅದ್ರ ಒಳಗಡೆ ನೀವು ಈ ಒಂದು ಯೋಜನೆಗೆ ಅರ್ಜಿಗಳನ್ನ ಸಲ್ಲಿಕೆ ಮಾಡ್ಕೊಳ್ಬಹುದು. ಇಲ್ಲಿ 2 ಭಾಗಗಳಾಗಿ ನಾವು ನೋಡಬಹುದು. ಒಂದು ಗ್ರಾಮೀಣ ಮತ್ತೆ ನಗರ ಎರಡು ಭಾಗವನ್ನ ನಾವು ನೋಡಿರ್ತಕ್ಕಂಥದ್ದು. ಈ ಎರಡರಲ್ಲೂ ಸ್ವಲ್ಪ ವೇರಿಯೇಷನ್ ಕೊಟ್ಟಿರ್ತಕ್ಕಂಥದ್ದು. ಈಗಾಗಲೇ ನಮ್ಮ ದೇಶದಲ್ಲಿ 92 ಲಕ್ಷ ಒಂದು ಮನೆಗಳು ನಿರ್ಮಾಣ ಆಗಿರ್ತಕ್ಕಂಥದ್ದು ಈ ಒಂದು ಯೋಜನೆ ಮುಖಾಂತರ. ಕರ್ನಾಟಕದಲ್ಲೂ ಅಷ್ಟೇ ಸಾಕಷ್ಟು ಮನೆಗಳು ನಿರ್ಮಾಣ ಆಗಿರ್ತಕ್ಕಂಥದ್ದು. ಇನ್ನು ಯಾರಿಗೆ ಎಷ್ಟು ಸಹಾಯಧನ ಸಿಗುತ್ತೆ ಅಂತ ನಾವು ನೋಡೋದಾದ್ರೆ, ನಗರ ಮತ್ತೆ ಗ್ರಾಮೀಣ ಭಾಗದ ಫಲಾನುಭವಿಗಳು ಅವರ ಒಂದು ಕೌಟುಂಬಿಕ ಒಂದು ವಾರ್ಷಿಕ ಆದಾಯ ಏನಿರುತ್ತೆ, ಅವ್ರ ಕುಟುಂಬದ ಒಂದು ವಾರ್ಷಿಕ ಆಧಾರದ ಮೇಲೆ ಅದು 4 ಭಾಗಗಳಾಗಿ ಒಂದು ವಿಂಗಡಣೆ ಮಾಡಿರ್ತಕ್ಕಂಥದ್ದು. ಗರಿಷ್ಠ ಸಾಲ ಎಷ್ಟಿರುತ್ತೆ, ಸಬ್ಸಿಡಿ ಎಷ್ಟಿರುತ್ತೆ, ಮನೆ ಗಾತ್ರ ಮತ್ತೆ ಅರ್ಹತೆಗಳೇನು ಎಲ್ಲವನ್ನ ನಾವು ನೋಡ್ಕೊಂಡು ಬರೋದಾದ್ರೆ, ಆರ್ಥಿಕವಾಗಿ ಹಿಂದುಳಿದ ವರ್ಗ, ಸೊ ಈ ಒಂದು ವರ್ಗಕ್ಕೆ ಸಂಬಂಧಪಟ್ಟಂತೆ ವಾರ್ಷಿಕ ಆದಾಯ 6 ಲಕ್ಷದ ಒಳಗಡೆ ಇರಬೇಕಾಗುತ್ತೆ ಅವ್ರಿಗೆ. ಗರಿಷ್ಠ ಒಂದು ಮ್ಯಾಕ್ಸಿಮಮ್ ಸಾಲ ಕೊಡೋದಾದ್ರೆ ಒಂದು 6 ಲಕ್ಷದವರೆಗೂ ನಿಮ್ಗೆಲ್ಲ ಸಾಲವನ್ನ ಕೊಡಬಹುದು. ಇನ್ನು ಸಹಾಯಧನ ಇದರಲ್ಲಿ 2.67 ಲಕ್ಷ ಅಂದ್ರೆ 2,67,000 ರೂಪಾಯಿ ಸಹಾಯಧನ ಸಿಗುತ್ತೆ. ಮಿನಿಮಮ್ 30 ಚದರಡಿ ಒಂದು ಮನೆ ಇರಬೇಕಾಗುತ್ತೆ. ಇನ್ನು ಷರತ್ತುಗಳನ್ನು ನೋಡೋದಾದ್ರೆ, ಆಸ್ತಿ, ಮನೆ ನಿರ್ಮಾಣ ಮಾಡ್ತಕ್ಕಂಥ ಆಸ್ತಿ ಮಹಿಳೆಯ ಹೆಸರಿನಲ್ಲಿ ಇರಬೇಕಾಗುತ್ತೆ. ಇನ್ನು ಕಡಿಮೆ ಆದಾಯದ ವರ್ಗ, ನೆಕ್ಸ್ಟ್ ವರ್ಗನ ನೋಡೋದಾದ್ರೆ ಇಲ್ಲಿ ವಾರ್ಷಿಕ ಆದಾಯ 6ರಿಂದ 12 ಲಕ್ಷ ಇರ್ತಕ್ಕಂಥದ್ದು. ಇನ್ನು ಗರಿಷ್ಠ ಸಾಲ 9 ಲಕ್ಷದವರೆಗೂ ನಿಮ್ಗೆ ಗರಿಷ್ಠವಾದಂತಹ ಒಂದು ಸಾಲವನ್ನು ಕೊಡ್ತಾರೆ. ಸಹಾಯಧನ 2.35 ಲಕ್ಷ ಸಹಾಯಧನ ಕೊಡ್ತಾರೆ. ಇಲ್ಲಿ ಮನೆ ಗಾತ್ರ 60 ಚದರ ಮೀಟರ್ ಇರಬೇಕಾಗುತ್ತೆ. ಇನ್ನು ಆಸ್ತಿ ಕಡ್ಡಾಯವಾಗಿ ಮಹಿಳೆಯ ಒಂದು ಹೆಸರಲ್ಲಿ ಇರಬೇಕಾಗುತ್ತೆ. ಇನ್ನು ಮಧ್ಯಮ ಆದಾಯ ವರ್ಗವನ್ನು ನೋಡೋದಾದ್ರೆ ಇಲ್ಲಿ ವಾರ್ಷಿಕ ಆದಾಯ 12ರಿಂದ 18 ಲಕ್ಷ ಇರ್ತದೆ. ಇನ್ನು ಗರಿಷ್ಠ ಸಾಲ ಮೊತ್ತ 12 ಲಕ್ಷ ಇರ್ತಕ್ಕಂಥದ್ದು. ಇಲ್ಲಿ ಸಹಾಯಧನ 2.30 ಲಕ್ಷ, 2,30,000 ರೂಪಾಯಿ ಸಹಾಯಧನ ಸಿಗುತ್ತೆ. ಮನೆ ಗಾತ್ರ 160 ಚದರ ಮೀಟರ್ ಇರಬೇಕಾಗುತ್ತೆ. ಇಲ್ಲೂ ಅಷ್ಟೇ ಆಸ್ತಿ ಕಡ್ಡಾಯವಾಗಿ ಮಹಿಳೆಯ ಒಂದು ಹೆಸರಿನಲ್ಲಿ ಇರಬೇಕಾಗುತ್ತೆ. ನೆಕ್ಸ್ಟ್ 4ನೇದು ಮಧ್ಯಮ ಆದಾಯ ವರ್ಗ ನೋಡೋದಾದ್ರೆ 18 ಲಕ್ಷದವರೆಗೆ ಒಂದು ವಾರ್ಷಿಕ ಆದಾಯ ಇರತಕ್ಕಂಥದ್ದು. ಇಲ್ಲಿ ಗರಿಷ್ಠ ಸಾಲದ ಮೊತ್ತ 12 ಲಕ್ಷವನ್ನ ಕೊಟ್ಟಿರ್ತಕ್ಕಂಥದ್ದು. ಇಲ್ಲಿ 2.30 ಲಕ್ಷ ಅಂದ್ರೆ 2,30,000 ರೂಪಾಯಿ ಸಬ್ಸಿಡಿ ಸಿಗ್ತಾ ಇರ್ತಕ್ಕಂಥದ್ದು. ಸೇಮ್ ಇಲ್ಲಿಯೂ ಅಷ್ಟೇ ಆಸ್ತಿ ಮಹಿಳೆಯ ಒಂದು ಹೆಸರಿನಲ್ಲಿ ಇರಬೇಕಾಗುತ್ತೆ. ಇಲ್ಲಿ ಡಾಕ್ಯುಮೆಂಟ್ಸ್ ಅಂತ ಬರೋದಾದ್ರೆ, ಡಾಕ್ಯುಮೆಂಟ್ಸ್ ಏನೇನೆಲ್ಲ ಡಾಕ್ಯುಮೆಂಟ್ಸ್ ಅನ್ನು ನಾವು ಸಬ್ಮಿಟ್ ಮಾಡಬೇಕು ಆನ್ಲೈನ್ ಅಲ್ಲಿ ಅಪ್ಲೈ ಮಾಡಬೇಕಾದ್ರೆ ಅಂತ ಇಲ್ಲಿ ನೋಡ್ಕೊಂಬರೋಣ. ನಿಮ್ಮ ಆಧಾರ್ ಕಾರ್ಡ್ ಅಂದ್ರೆ ಅರ್ಜಿದಾರರ ಒಂದು ಆಧಾರ್ ಕಾರ್ಡ್ ಇರಬೇಕು, ಮತ್ತೆ ಬ್ಯಾಂಕ್ ಡೀಟೇಲ್ಸ್ ಇರಬೇಕಾಗುತ್ತೆ. ಅರ್ಜಿದಾರರ ಜೊತೆಗೆ ಅವರ ಕುಟುಂಬದ ಒಂದು ಏನು ಸದಸ್ಯರು ಇರ್ತಾರೆ ಅವರೆಲ್ಲರ ಒಂದು ಆಧಾರ್ ಕಾರ್ಡ್ ಹಾಕ್ಬೇಕಾಗುತ್ತೆ. ಬ್ಯಾಂಕ್ ಖಾತೆ ಡೀಟೇಲ್ಸ್, ಆಧಾರ್ ಲಿಂಕ್ ಮಸ್ಟ್ ಅಂಡ್ ಶುಡ್ ಕಂಪಲ್ಸರಿ ಲಿಂಕ್ ಆಗಿರಬೇಕು. ಭೂಮಿ ಅಥವಾ ನಿವೇಶನದ ಪತ್ರ ಅಥವಾ ಸರ್ವೆ ನಂಬರ್ ಒಂದು ಪಹಣಿ ಅಂತ ನಾವೇನ್ ಕರಿತೀವಿ ಅದನ್ನ ಇರ್ಬೋದು. ವಸತಿ ಪ್ರಮಾಣ ಪತ್ರ, ನಗರ ಅಥವಾ ಗ್ರಾಮ ಪಂಚಾಯತಿಯಿಂದ ಆದಾಯ ಪ್ರಮಾಣ ಪತ್ರ, ತಾಲೂಕು ಆಫೀಸಿಂದ ನೀವು ತಗೊಳ್ಬೇಕಾಗುತ್ತೆ. ಒಂದು ಫೋಟೋ, ಒಂದು ಸೈನ್. ಸೊ ಮನೆ ಇಲ್ದಿರೋ ಬಗ್ಗೆ ನೋಟ್ರಿಯನ್ನ ಮಾಡಿಸ್ಬೇಕಾಗುತ್ತೆ, ಅಫಿಡವಿಟ್ ಸಲ್ಲಿಸಬೇಕಾಗುತ್ತೆ. ಇಷ್ಟು ಡಾಕ್ಯುಮೆಂಟ್ಸ್ ಅನ್ನ ನೀವು ಸಬ್ಮಿಟ್ ಮಾಡ್ಬೇಕಾಗುತ್ತೆ ಆನ್ಲೈನ್ ಮುಖಾಂತರ. ಇನ್ನು ಈ ಒಂದು ಯೋಜನೆಗೆ ಯಾವ ಬ್ಯಾಂಕ್ ಅಲ್ಲಿ ಲೋನ್ಗಳನ್ನು ಕೊಡ್ತಾರೆ ಅನ್ನೋದು ನಾವು ನೋಡೋದಾದ್ರೆ, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ, ಬ್ಯಾಂಕ್ ಆಫ್ ಬರೋಡಾ, ಪಂಜಾಬ್ ನ್ಯಾಷನಲ್ ಬ್ಯಾಂಕ್, HDFC ಲಿಮಿಟೆಡ್, ICICI ಬ್ಯಾಂಕ್, ಕೆನರಾ ಬ್ಯಾಂಕ್, LIC ಹೌಸಿಂಗ್ ಫೈನಾನ್ಸ್ ಮತ್ತೆ ಇಂಡಿಯಾ ಬುಲ್ಸ್ ಹೌಸಿಂಗ್, ಇಷ್ಟು ಬ್ಯಾಂಕ್ಗಳಲ್ಲಿ ಲೋನ್ಗಳನ್ನ ಕೊಡ್ತಾ ಇರತಕ್ಕಂಥದ್ದು.
ಇನ್ನು ಉಳಿದಂತೆ ಅರ್ಜಿ ಸಲ್ಲಿಸ್ತಕ್ಕಂಥ ವಿಧಾನ ನಾವು ನೋಡೋದಾದ್ರೆ, ಫಲಾನುಭವಿಗಳು ಈಗ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ಹಾಕಿರ್ತೀನಿ. ಆ ಲಿಂಕ್ ಮುಖಾಂತರ ನೀವು ಆನ್ಲೈನ್ ಮುಖಾಂತರ ಅಪ್ಲಿಕೇಶನ್ ಸಬ್ಮಿಟ್ ಮಾಡಬಹುದು. ಡಿಸೆಂಬರ್ 31 ಕೊನೆಯ ದಿನಾಂಕ ಇರ್ತಕ್ಕಂಥದ್ದು. ಅಥವಾ ನಿಮಗೆ ಗೊತ್ತಾಗಿಲ್ಲ ಅಂದ್ರೆ ನಿಮ್ಮ ಹತ್ತಿರದ ಗ್ರಾಮವನ್ನು ಅಥವಾ ಬೆಂಗಳೂರು ಕೇಂದ್ರಕ್ಕೆ ವಿಸಿಟ್ ಮಾಡಿ ನೀವು ಅಲ್ಲಿ ಆನ್ಲೈನ್ ಮುಖಾಂತರ ಅರ್ಜಿಗಳನ್ನ ಸಲ್ಲಿಕೆ ಮಾಡಬಹುದು. ಆನ್ಲೈನ್ ಪರಿಶೀಲನೆ ನಂತರ ಲೋನ್ ಮಂಜೂರಾಗಿ ಸಬ್ಸಿಡಿ ಹಣವನ್ನ ನೇರವಾಗಿ DBT ಟ್ರಾನ್ಸ್ಫರ್, ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಮೂಲಕ ಫಲಾನುಭವಿಯ ಒಂದು ಖಾತೆಗೆ ಜಮೆಯನ್ನ ಮಾಡಲಾಗುತ್ತದೆ. ಪ್ರಧಾನಮಂತ್ರಿ ಆವಾಸ್ ಯೋಜನೆಯು ಬಡ ಮತ್ತೆ ಮಧ್ಯಮ ವರ್ಗದ ಕುಟುಂಬಗಳಿಗೆ ತಮ್ಮದೇ ಆದ ಮನೆಯನ್ನ ಕಟ್ಟಿಕೊಳ್ಳೋದಕ್ಕೆ ಒಂದು ಮಹತ್ವದ ಅವಕಾಶ ಆಗಿರ್ತಕ್ಕಂಥದ್ದು. ಸೊ ಈ ಒಂದು ಯೋಜನೆಗೆ ನೀವು ಅರ್ಹರಿದ್ದೀರಿ ಅನ್ನೋದಾದ್ರೆ ಕಂಪಲ್ಸರಿ ನೀವು ಬೇಕಾದ್ರೆ ಅಪ್ಲಿಕೇಶನ್ ಹಾಕೋಬಹುದು. ಇಯರ್ ಲಾಸ್ಟ್ ವರೆಗೂ ನಿಮ್ಗೆ ಟೈಮ್ ಇರತಕ್ಕಂಥದ್ದು. ಅರ್ಜಿ ಸಲ್ಲಿಸುವಂತಹ ಲಿಂಕ್ ಗಳನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೊಟ್ಟಿರ್ತೀನಿ, ಒಮ್ಮೆ ಚೆಕ್ ಮಾಡ್ಕೊಳ್ಳಿ. ಇದಿಷ್ಟು ಇನ್ನು ಸ್ವಂತ ಮನೆ ಕಟ್ಟಿಕೊಳ್ಳುವವರಿಗೆ ಸಬ್ಸಿಡಿಗೆ ಸಂಬಂಧಪಟ್ಟಂತೆ ಒಂದಷ್ಟು ಡೀಟೇಲ್ಸ್. ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಮತ್ತೊಂದಷ್ಟು ಅಪ್ಡೇಟ್ಸ್ಗಾಗಿ, ಮತ್ತೊಂದಷ್ಟು ಮಾಹಿತಿಗಾಗಿ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಒಂದು ಮಾಹಿತಿಯಲ್ಲಿ ಏನಾದ್ರೂ ನಿಮ್ಗೆ ಡೌಟ್ಸ್ ಇದ್ರೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೇನೆ. ಎಲ್ರಿಗೂ ನಮಸ್ಕಾರ.